ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೇಯ. ಆತ್ಮೀಯ ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಪೊಲಿಟಿಕಲ್ ಸೈನ್ಸ್ ಆ್ಯನ್ಯುವಲ್ ಎಕ್ಸಾಮ್ 2026ಗೆ ನಿಮಗೆ ಪ್ರಮುಖವಾಗಿ ಬರುವಂತಹ ಒಂದು ಬಿಟ್ಟ ಸ್ಥಳ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ನಾನಿನ್ನೂ ಏನೂ ಓದೇ ಇಲ್ಲ. ನಾನು ಎಕ್ಸಾಮನ್ನು ಹೆಂಗೆ ಬರೀಬೇಕು ಸರ್, ನಾನು ಫೇಲ್ ಆಗ್ತೀನಾ, ದಯವಿಟ್ಟು ನನಗೆ ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ ಪಾಸಾಗುವಂಥ ಮಾರ್ಕ್ಸ್ಗಳನ್ನು ಕೊಡಿ ಅಂತ ಹೇಳಿದಿರಿ. ಸೊ ಆಲ್ರೆಡಿ ನಾನೊಂದು ನಿಮಗೆ MCQ ವಿಡಿಯೋವನ್ನು ಬಿಟ್ಟಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂತಂದರೆ ನೀವು ಹೋಗಿ ಪ್ಲೇಲಿಸ್ಟಲ್ಲಿ ಆ ವಿಡಿಯೋ ಇದೆ, ಅದನ್ನು ಸಹ ಗಮನಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಪ್ರಮುಖವಾಗಿ ಮತ್ತು ನಾನು ಏನು ಓದ್ಕೊಂಡಿಲ್ಲ ಅಂತಂದರೂ ಸಹ ಕಡ್ಡಾಯವಾಗಿ ನಿಮಗೆ 5 ಅಂಕಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳು ಇರ್ತವೆ. ಏನಿಲ್ಲ, ಸಿಂಪಲ್ಲಾಗಿರುವಂಥ ಪ್ರಮುಖ ಪ್ರಶ್ನೆಗಳನ್ನು ತಂದಿದ್ದೀನಿ. ಭಾಳ ಇಂಟ್ರೆಸ್ಟಿಂಗ್ ಮತ್ತು ನಿಮಗೆ ಕ್ವಿಕ್ಕಾಗಿ ಯಾವುದೇ ಬೇಸರವನ್ನು ಉಂಟು ಮಾಡಲಾರ್ದೆ ಈ ಒಂದು ಪ್ರಶ್ನೆಗಳನ್ನು ಗಮನಿಸ್ತಾ ಹೋದರೆ ನಿಮಗೆ ಈ ಒಂದು 80ಕ್ಕೆ 80 ಪಡೆಯುವಂಥ ಸಾಧ್ಯತೆಯಲ್ಲಿ ಈ 5 ಅಂಕಗಳು ಹೆಲ್ಪ್ ಮಾಡ್ತವೆ ಅಂತ ಹೇಳ್ತೀನಿ. ಸೊ ಹಾಗಾದರೆ ಬನ್ನಿ ಆ ವಿಡಿಯೋ ಕಡೆ ಹೋಗೋಣ. ಅದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕಮೆಂಟಲ್ಲಿ ತಪ್ಪದೆ ರಾಧೆ ರಾಧೆ ಅಂತ ಟೈಪ್ ಮಾಡಿ, ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಹಾಗಾದರೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಕೊಡ್ತಾರೆ. ನೀವಿಲ್ಲಿ ಸಿಂಪಲ್ ಆಗಿರುವಂಥದ್ದು, ಅದು ರೆಗ್ಯುಲರ್ ಆಗಲಿ ರಿಪೀಟೆಡ್ ಆಗಲಿ ಅಥವಾ ಏನೂ ನಾನು ಓದೇ ಇಲ್ಲ ಅನ್ನೋವಂಥ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತನ್ನು ನಾನು ಇಲ್ಲಿ ಹೇಳ್ತೀನಿ. ಅದು ಏನು ಸರ್ ಅಂತಂದರೆ, ನೀವು ಸ್ವಲ್ಪ ಇಲ್ಲಿ ಗಮನಿಸುವಂಥ ವಿಭಾಗ ಇದಾಗಿದೆ. ನಾನು ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ, ಇದು ನೀವು ಗಮನಿಸುವಂಥದ್ದು. ಪ್ರಶ್ನೆಗಳು ಏನೇ ಇರಲಿ, ನೀವು ಗಮನಿಸುವಂಥದ್ದು ಇದು ಬಹಳ ಪ್ರಮುಖವಾಗುವಂಥದ್ದು. ಸರ್ ಅದು ಏನು ಅಂತೀರಾ, ಇಲ್ಲಿ ನಿಮಗೆ ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಈಗ ನಾನು ಓದ್ತಾ ಹೋಗ್ತೀನಿ ನೋಡಿ, ರಾಷ್ಟ್ರೀಯ ಶಕ್ತಿ ಇದೆ, ಇಲ್ಲಿ ರಾಷ್ಟ್ರೀಯ ಶಕ್ತಿ ಇದೆ, ಶಿಕ್ಷಣ ಕೊಟ್ಟಿದ್ದಾರೆ, ಕೃಷಿ ಇದೆ, ಡಯಾರ್ಕಿ ಇದೆ, ಒಂಬುಡ್ಸ್ಮನ್ ಇದೆ, ಲೋಕಾಯುಕ್ತರಿದೆ. ನೀವೆಲ್ಲ ಆಲ್ರೆಡಿ ಕಾಲೇಜ್ಗಳಿಗೆ ಹೋಗಿರ್ತೀರಿ, ಅಲ್ಪ ಸ್ವಲ್ಪ ಮಾಹಿತಿ ಇರ್ತದೆ ಮತ್ತು ನಮ್ಮ ವಿಡಿಯೋಗಳನ್ನು ಸಹ ಗಮನಿಸಿರ್ತೀರಿ. ಇಲ್ಲಿ ನಿಮಗೆ ಆ ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂಥ ಚೂಸಿಂಗ್ ವರ್ಡನ್ನು ಹುಡುಕಾಡಬೇಕಿಲ್ಲಿ. ಸೊ ಹಾಗಾದರೆ ಇಲ್ಲಿ ಡಯಾರ್ಕಿ ಎನ್ನುವಂಥದ್ದು, ಯಾರ್ಕಿ, ಅಂದರೆ ಯಾರ್ಕಿ ಅಂದರೆ ಸರ್ಕಾರ ಅಂತ ಹೇಳ್ತೀವಿ, ವ್ಯವಸ್ಥೆ ಅಂತ ಕರಿತೀವಿ. ಆಲ್ರೆಡಿ ನಿಮಗೆ ಬ್ಲೂ ಪ್ರಿಂಟಲ್ಲಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆ ಬಂದೋಗಿದೆ, ಗಮನಿಸಿಲ್ಲ ಅಂದರೆ ಹೋಗಿ ನೋಡ್ಕೊಳ್ಳಿ. ಇನ್ನು ಕೃಷಿ ಇದೇನಾಗಿದೆ, ರೈತರ ಮೂಲ ಕಸುಬಾಗಿದೆ. ಏನಾಗಿದೆ ರೀ, ರೈತರ ಮೂಲ ಕಸುಬು. ಮಾಡೆಲ್ ಕ್ವಶನ್ ಪೇಪರ್ 3ರಲ್ಲಿ ಬಂದಿದೆ. ಅಂದರೆ ನಾನು ಇವೇ ಪ್ರಶ್ನೆಗಳನ್ನು, ಅಂದರೆ ನಿಮಗೆ ಈ ಪೂರ್ವ ಸಿದ್ಧತಾ ಪರೀಕ್ಷೆನ ಆಲ್ರೆಡಿ ಬರೆದಿರ್ತೀರಿ, ನಿಮ್ಗೆ ಗೊತ್ತಿರ್ತದೆ ಯಾವ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿ. ಇನ್ನು ಸ್ವೀಡನ್ ಭ್ರಷ್ಟಾಚಾರದ ನಿಗ್ರಹ ಸಂಸ್ಥೆ, ನಾವೀಗ ಗೂಢಾಚಾರ ಸಂಸ್ಥೆ ಏನಂತ ಕರಿತೀವಲ್ಲ, ಅದಕ್ಕೆ ಒಂಬುಡ್ಸ್ಮನ್ ಅಂತ ಕರೀತಾರೆ. ಬ್ಲೂ ಪ್ರಿಂಟ್ 2026ರಲ್ಲಿ ನಾನು ಕೊಟ್ಟಿದ್ದೀನಿ, ಆಲ್ರೆಡಿ ಕ್ವಶನ್ ಬಂದಿದೆ. ಇನ್ನು ಶಿಕ್ಷಣ ವಿಷಯವು ಸಮವರ್ತಿ ಪಟ್ಟಿಯಲ್ಲಿ, ಈಗ ನಿಮಗೆ ಕೇಂದ್ರ ಒಂದು ಪಟ್ಟಿ ಇದೆ, ರಾಜ್ಯ ಪಟ್ಟಿ ಇದೆ, ಅದರಲ್ಲಿ ಇದು ಒಂದು ಸಮರ್ಥ ಪಟ್ಟಿ ಇದೆ. ಈ 3ರಲ್ಲಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕಡ್ಡಾಯವಾಗಿ ಇದ್ದೇ ಇರ್ತದೆ. ಇನ್ನು ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲವನ್ನು ರಾಷ್ಟ್ರೀಯ ಶಕ್ತಿ ಅಂತ ಕರಿತೀವಿ. ಸೊ ಪ್ರಶ್ನೆಗಳು ಯಾವ ರೀತಿ ಬಂದಿವೆ ಅಂದರೆ ನಮಗೆ ಭಾಳ ಇಂಪಾರ್ಟೆಂಟ್. ನಿಮಗೆ ಅವುಗಳನ್ನು ನೋಡ್ಕೊತಾ ಹೋಗಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ. ನೀವಿಲ್ಲೇ ಸಣ್ಣಾಗಿ ಸೂಕ್ಷ್ಮ ಗರ್ತಿಸು. ಇಲ್ಲಿ ತಾಲಿಬಾನ್ 6 ವರ್ಷಗಳು, ಮೇಧಾ ಪಾಟ್ಕರ್, ಅಣ್ಣಾ ಹಜಾರೆ, ಜಯಪ್ರಕಾಶ್ ನಾರಾಯಣ್ ಅಂತ ಹೇಳ್ತೀವಿ. ಸರ್ ಇಲ್ಲಿ ಭಾರತ ಚುನಾವಣಾ ಆಯೋಗದ ಅಧಿಕಾರಾವಧಿ ಅಂದರೆ ಅದು 6 ವರ್ಷ. ಎಷ್ಟು ವರ್ಷ ಇರ್ತದೆ ರೀ? 6 ವರ್ಷ ಇರ್ತದೆ. ಇಲ್ಲಿ ಡ್ಯಾಶ್ರವರು ನರ್ಮದಾ ಬಚಾವ್ ಆಂದೋಲನ ನಾಯಕರಾಗಿದ್ದರು. ಅದು ಆಂದೋಲನ ನಾಯಕರು ಮೇಧಾ ಪಾಟ್ಕರ್ ಅಂತ ಹೇಳ್ತೀವಿ. ಅಣ್ಣಾ ಹಜಾರೆ ಅವರು ಭ್ರಷ್ಟಾಚಾರದ ವಿರುದ್ಧ ಭಾರತ ಆಂದೋಲನವನ್ನು ಮುನ್ನಡೆಸಿದರು. ನಾವು ತಾತ ಕರಿತೀವಲ್ಲ, ಇವರು ಏನು ಮಾಡಿದ್ರು, ಭ್ರಷ್ಟಾಚಾರದ ವಿರುದ್ಧ ಆಂದೋಲನವನ್ನು ಮುನ್ನಡೆಸಿದರು. ಇನ್ನು ಅಫ್ಘಾನಿಸ್ತಾನದಲ್ಲಿರುವಂಥ ಒಂದು ತಾಲಿಬಾನ್, ಒಂದು ಅಫ್ಘಾನಿಸ್ತಾನದಲ್ಲಿರುವಂಥ ಪ್ರಮುಖ ಭಯೋತ್ಪಾದನಾ ಸಂಘಟನೆ. ಇದೇನಾಗಿದೆ ರೀ, ಭಯೋತ್ಪಾದನಾ ಸಂಘಟನೆಯಾಗಿದೆ. ಭದ್ರತಾ ಮಂಡಳಿ ಖಾಯಂ ಸದಸ್ಯರ ಸಂಖ್ಯೆ 5 ಅಂತ ಹೇಳ್ತೀವಿ. ಹಾಗಾದರೆ ಯಾರ್ಯಾರು ಅಂಥೇಳಿ ನನಗೆ ಈ ಒಂದು ಕಮೆಂಟಲ್ಲಿ ನೀವೆಲ್ಲರೂ ಬರೆದು ತಿಳಿಸ್ಬೇಕು ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇದೆ, 8 ರಾಷ್ಟ್ರಪತಿಗಳು 1992, 94 ಮನಮೋಹನ್ ಸಿಂಗ್. ಅವರಿಗೆ ಅನುಗುಣವಾಗಿ ಪ್ರಶ್ನೆಗಳಿರ್ತವೆ. ಪರೋಕ್ಷ ಚುನಾವಣೆಗೆ ಉದಾಹರಣೆ ನಮ್ಮ ರಾಷ್ಟ್ರಪತಿಯವರು. ಪ್ರತ್ಯಕ್ಷವಾಗಿ ನಾವು ಯಾರೂ ರಾಷ್ಟ್ರಪತಿಯವ್ರಿಗೆ ಓಟ್ ಹಾಕೋದಿಲ್ಲ, ನಾವು ಓಟ್ ಹಾಕಿರುವಂಥ ಪ್ರತಿನಿಧಿಗಳೇ ಅವರಿಗೆ ಆಯ್ಕೆ ಮಾಡುವಂಥ ಪದ್ಧತಿ ಅದು. ಇನ್ನು ಮಸ್ಸೂರಿಯಲ್ಲಿ ಆಡಳಿತ ತರಬೇತಿ ಕೇಂದ್ರ, ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದೆ. ಇನ್ನೊಂದು ತರಬೇತಿ ಕೇಂದ್ರ ಬರ್ತದೆ ಹೈದರಾಬಾದ್ನಲ್ಲಿ, ಅದು ಯಾವ ತರಬೇತಿ ಕೇಂದ್ರ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಹೌದಾ. ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗ ಜಾರಿಗೆ ಬಂದ ವರ್ಷ 1992 ಅಂತ ಹೇಳ್ತೀವಿ. ಭಾರತದಲ್ಲಿ ಉದಾರೀಕರಣ ಜಾರಿಗೊಳಿಸಿದ ಹಣಕಾಸು ಮಂತ್ರಿ ಅದೇ
ನಮ್ಮ ಮನಮೋಹನ್ ಸಿಂಗ್ ಅವರು ಅಂತ ಹೇಳ್ತೀನಿ. ಎಷ್ಟರಲ್ಲಿ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಸಾರ್ಕ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 8 ಅಂತ ಹೇಳ್ತೀವಿ. ಎಷ್ಟ್ರಿ? 8. ಉದಾರೀಕರಣ DMK ವಿಧಿ 360 ಅಮೃತ್ ಸೇನ್ ಬೆಂಗಳೂರು ಮಹಾತ್ಮ ಗಾಂಧೀಜಿ. DMK ಎನ್ನುವಂಥದ್ದು ಒಂದು ಪ್ರಾದೇಶಿಕ ಪಕ್ಷ, ಇದು ರಾಷ್ಟ್ರೀಯ ಪಕ್ಷ ಅಲ್ಲ. ಪ್ರಾದೇಶಿಕ ಅಂದರೆ ಸ್ಥಳೀಯರು ಕಟ್ಟಿಕೊಂಡಿರುವಂಥದ್ದು, ಆ ಒಂದು ಸ್ಥಳೀಯ ಭಾಷೆಗೆ ಅನುಗುಣವಾಗಿ ಸಂಸ್ಕೃತಿಗೆ ಅನುಗುಣವಾಗಿ ಕಟ್ಟಿರುವಂಥ ಒಂದು ಭಾಷೆ ಅದು. ಇನ್ನು ಕರ್ನಾಟಕ ನ್ಯಾಯಮಂಡಳಿ ಇರುವಂಥದ್ದು ಬೆಂಗಳೂರಿನಲ್ಲಿ, ಇದರ ಕೇಂದ್ರ ಕಚೇರಿ ಸಹ ಬೆಂಗಳೂರಿನಲ್ಲೇ ಇದೆ. ಇನ್ನು ಅಮೃತ್ ಸೇನ್ ಅವರು ಒಂದು ಮಾತು ಹೇಳ್ತಾರೆ, ಅನಕ್ಷರತೆ ಒಂದು ಅಸ್ವಾತಂತ್ರ್ಯದ ಪಿಡುಗು. 2023ರಲ್ಲಿ ಕೇಳಿದ್ದಾನೆ, 2024ರಲ್ಲಿ ಬಿಟ್ಟ ಸ್ಥಳದಲ್ಲೇ ಈ ಪ್ರಶ್ನೆಯನ್ನು ಬಂದಿರುವಂಥದ್ದು. ಇನ್ನು ವಿಧಿ 360 ರಾಷ್ಟ್ರಪತಿಯವರ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವಂಥ ಅಧಿಕಾರವನ್ನು ಹೊಂದಿದೆ. ಹಾಗಾದರೆ ಎಷ್ಟು ತುರ್ತು ಪರಿಸ್ಥಿತಿಗಳಿದ್ದಾವೆ, ಯಾವ್ಯಾವು ಅಂಥೇಳಿ ನನಗೆ ಕಮೆಂಟಲ್ಲಿ ನೀವೆಲ್ಲರೂ ತಿಳಿಸ್ಬೇಕು ಅಂತ ಹೇಳ್ತೀನಿ. ಇನ್ನು ಬೌದ್ಧಿಕ ಪಲಾಯನ, ಇದನ್ನು ಉದಾರೀಕರಣ ರಾಜಕೀಯ ಪರಿಣಾಮ ಅಂತಲೂ ಸಹ ನಾವಿಲ್ಲಿ ಕರಿತಾ ಹೋಗ್ತೀವಿ. ನೋಡಿ, ಚುನಾವಣೆ ಪದದ ಮೂಲ ಪದ ಅಂತಂದರೆ ಎಲಿಗೇರ್ ಅಥವಾ ಯಾವ ಪದದಿಂದನೂ ಬಂದಿದೆ ಅಂತಲೂ ಕೇಳ್ಬೋದು. ಕೇಂದ್ರ ಸೇವೆಗೆ ಉದಾಹರಣೆ IFS ಅಂತ ಕರಿತೀವಿ. IPS ಮತ್ತು IFS ಇವೆರಡು ಕೇಂದ್ರ ಸೇವೆಗೆ ಉದಾಹರಣೆ. ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಫೂಲೆ. ಶೋಷಿತರು, ಬಡವರಿದ್ದಾರೆ, ದಲಿತರಿದ್ದಾರೆ, ಅವರಿಗೆ ಏನಪ್ಪ ಅಂತ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನ ಅವ್ರು ಮಾಡಿದ್ದಾರೆ. ಅನಕ್ಷತೆಯನ್ನು ಒಂದು ಅಸ್ವತಂತ್ರ ಅಂತ ಹೇಳಿದ್ರೆ ಮತ್ತೆ ಅದೇ ರಿಪೀಟೆಡ್ ಕ್ವಶನ್ನು ಅಮೃತ್ ಸೇನ್ ಅವರು ಬಂದಿದ್ದಾರೆ. ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 5 ಅಂತ ಹೇಳ್ತೀವಿ. ಸೊ ಪ್ರಶ್ನೆಗಳನ್ನು ಗಮನಿಸಿದಾಗ ನಿಮಗೊಂದು ಐಡಿಯಾ ಬರ್ತದೆ. ಇದೇ ರೀತಿಯೇ ನಾವು ಏನಪ್ಪ ಅಂತಂದರೆ ಕ್ವಶನ್ಗೆ ಉತ್ತರವನ್ನು ಬರಿಬೇಕು. ಮತ್ತು ಬಿಟ್ಟ ಸ್ಥಳ 5ಕ್ಕೆ5 ನಿಮ್ಗೆ ಇಂಪಾರ್ಟೆಂಟ್, ಯಾವ ಅಂಕನ ಸಹ ಮಿಸ್ ಆಗಬಾರ್ದು. ಹಂಗೆ ನೀವೇನಪ್ಪ ಅಂತಂದ್ರೆ ಅಲ್ಲಿ ಉತ್ತರವನ್ನು ಬರಿತಾ ಹೋಗಬೇಕು. ಇಲ್ಲಿ ನಿಮಗೆ ಭಾಳ ಇಂಪಾರ್ಟೆಂಟು ನೆನಪಿರಲಿ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಜನಕ ಅಥವಾ ಸ್ಥಾಪಕ ಅಂದರೆ AO ಹ್ಯೂಮ್ ಅವರು ಅಂತ ಹೇಳ್ತೀರಿ. ಎಷ್ಟರಲ್ಲಿ ಅಂಥೇಳಿ ನೀವು ನನಗೆ ಕಮೆಂಟನ್ನು ಮಾಡಿ, ಎಷ್ಟರಲ್ಲಿ ಸ್ಥಾಪನೆ ಮಾಡಿದ್ರು ಅಂಥೇಳಿ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ನಿವೃತ್ತ ವಯಸ್ಸು ಅಂದರೆ 65 ಅಂತ ಹೇಳ್ತೀವಿ. ಆಯ್ಕೆಯಾದ ದಿನದಿಂದ ಅವರ ವಯೋಮಾನ ಮತ್ತು ಅವರ ನಿವೃತ್ತಿ ವಯಸ್ಸು ಅಂತಲೂ ಸಹ ಹೇಳ್ತೀವಿ. ಅನಕ್ಷರತೆ ಒಂದು ಅಸ್ವತಂತ್ರ, ಅದನ್ನೇ ಹೇಳ್ತೀನಿ ನಾನು. ಮತ್ತೆ ಅಮೃತ್ ಸೇನ್ ಅವರು ನಿಮ್ಮ ಕಣ್ಣು ಮುಂದೆ ಬರ್ತಾರೆ. ಆ ಮನುಷ್ಯನ ಬಗ್ಗೆ ನಿಮಗೆ ಅವ್ರು ಹೇಳಿರುವಂಥ ಒಂದು ಏನು ಪ್ರಶ್ನೆ ಇದೆಯಲ್ಲ, ಅದರ ಬಗ್ಗೆನೇ ಭಾಳ ಸರಿ ಪ್ರಶ್ನೆಗಳು ಕೇಳ್ತವೆ. ಇನ್ನು ಕೋಮುವಾದಕ್ಕೆ ಪರಿಹಾರ ಅಂದರೆ ಅದು ಜಾತ್ಯತೀತತೆ ಅಂತ ಕರಿತೀವಿ. ಅದೇನ್ರಿ? ಜಾತ್ಯತೀತತೆ. ಯಾರು ಜಾತೀಯತೆಯನ್ನು ಮಾಡೋದಿಲ್ಲ ಅವರು ಕೋಮುವಾದಕ್ಕೆ ಆಸ್ಪದವನ್ನು ಕೊಡುವುದಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಭಯೋತ್ಪಾದನೆಯ ಮೂಲ ಪದ ಅಂತಂದರೆ ಅದು ಟೆರೇರೆ ಅಂತ ಕರಿತೀವಿ. ಏನ್ರಿ? ಟೆರೇರೆ. ಇದು ಭಯೋತ್ಪಾದನೆಯ ಮೂಲ ಪದವಾಗಿದೆ ಅಂತ ಹೇಳ್ಬೋದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಬಿಟ್ಟ ಸ್ಥಳ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಅಂತೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಮತ್ತು ನಿಮ್ಮ ಮಾಹಿತಿಗೆ ಅನುಗುಣವಾಗಿ ನಿಮಗೆ ಯಾವ ವಿಡಿಯೋ ಬೇಕು, ಆ ವಿಡಿಯೋ ನಂಗೆ ಸರ್ಗೆ ಯಾವುದೇ ಪ್ರಶ್ನೆಗಳ ವಿಡಿಯೋ ಆಗಲಿ ನಮಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ರಾಧೇ ರಾಧೇಯ.